ಮೈನಾ ಮೈನಾ, ಊಟ ಮಾಡಕ್ ಬಂದು ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಮೈನಾ, ಏನ್ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ಲಿಕತ್ತಿ? ಅದೇ ಅಕ್ಕ, ನಾಳೆ ಪುಷ್ಪಕ್ ಸರ್ ಹುಟ್ಟದಬ್ಬ ಅಲ್ವಾ, ಏನು ಉಡುಗೊರೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅದೆಲ್ಲ ಬೇಕಾ? ಯಾಕೆ, ಅದರಲ್ಲೇನೈತೆ? ಮೊದ್ಲೇ ಅವ್ರಿಗೆ ನಿನ್ಮೇಲೆ ಫೀಲಿಂಗ್ಸ್ ಇದೆ. ಇದ್ರ ಮಧ್ಯೆ ನೀನೇನಾದ್ರೂ ಗಿಫ್ಟ್ ಕೊಟ್ಬಿಟ್ರೆ ಆ ಫೀಲಿಂಗ್ಸ್ ಈಗ ರೆಕ್ಕೆ ಬಂದ ಹಾಗಾಗತ್ತೆ. ಅವ್ರೇನಾದ್ರೂ ಹಾರಾಡೋದಕ್ ಶುರು ಮಾಡಿದ್ರೆ ಆಮೇಲೆ ನಿಮ್ಗೆ ಕಷ್ಟ. ಹಾಗಂತ ಏನು ಕೊಡದೆ ಇದ್ರೆ ಏನ್ ಚೆನ್ನಾಗಿರುತ್ತೆ? ಪುಷ್ಪಕ್ ಸರ್ ನನ್ಗೋಸ್ಕರ ಎಷ್ಟೊಂದೆಲ್ಲ ಉಪಕಾರ ಮಾಡೋರೆ, ಅಂಥದ್ರಲ್ಲಿ ಒಂದು ಉಡುಗೊರೆ ಕೊಡದೆ ಇದ್ರೆ ನನ್ ಮನ್ಸಿಗೆ ಸಮಾಧಾನ ಇರಲ್ಲ. ಮೈನಾ, ಜಯಂತಿ ಹೇಳೋದನ್ನ ಸ್ವಲ್ಪ ಕಲಿ. ನಾವೆಲ್ಲಾರು ಅಲ್ಲಿಗೆ ಹೋಗೋಣ, ಬಡ್ಡೆ ಮಾಡೋಣ, ಹೊಟ್ಟಿ ತುಂಬಾ ತಿನ್ನೋಣ, ವಾಪಸ್ ಬಂದ್ಬಿಡೋಣ. ಮಾಮ, ಇಲ್ಲ, ಮೈನಾ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಪುಷ್ಪಕ್ ಸರ್ ಇಲ್ಲಿರೋರ್ಗೆ ಎಷ್ಟು ಸಹಾಯ ಮಾಡಿದ್ದಾರೆ. ನಾವಿಷ್ಟು ಮಾಡ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಅವ್ರಂತಸ್ತಕ್ಕೆ ತಕ್ಕ ಹಾಗೆ ನಾವು ಏನೂ ಗಿಫ್ಟ್ ಕೊಡಕ್ ಆಗದೆ ಇರ್ಬೋದು, ಆದ್ರೆ ನಮ್ ಕೈಲಿ ಆದಷ್ಟು ನಾವು ಉಡುಗೊರೆ ಕೊಡ್ಲಿಲ್ಲ ಅಂದ್ರೆ ಅವಾಗ ನಮ್ಗಳ ಸಂಬಂಧಕ್ಕೆ ಬೆಲೆನೇ ಇರಲ್ಲ.